ನಮಸ್ಕಾರ. ನಮಸ್ಕಾರ. ಬಿ ಎಸ್ ಸಿಡನೂರು ಸೌನೂರು ತಾಲೂಕು ಪಂಚಾಯಿತಿ ಇಒ ಅವರು ಮತ್ತು ಸೌನೂರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಾಯಿನ್ ಆಗಿದ್ದು 2022 ನಾನು ಮೇ ತಿಂಗಳು ಮೇ ತಿಂಗಳಲ್ಲಿ 2025 ಮೇ ತಿಂಗಳು 2025 ಮೇ ತಿಂಗಳು ಸೌನೂರಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರಿ. ಹೇಗಿದೆ ಸರ್ ಸೌನೂರಿನ ಜೀವನ? ಸಾರ್ವಜನಿಕರ ಜೊತೆ ಒಡನಾಟ, ಪಂಚಾಯತಿ ವಿಸಿಟು, ಅಲ್ಲಿಯ ಅನೇಕ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಧ್ವನಿ ಎತ್ತುವುದಾಗಿರಲಿ ಮತ್ತು ಪಿಡಿಒವರಿಗೆ ಸಲಹೆ ಸೂಚನೆ ಕೊಡುವುದಾಗಿರಲಿ. ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದರೆ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರಾಗಿ ಅವರೇ ಇರ್ತಕ್ಕಂಥ ಸಾರ್ವಜನಿಕ ಕೆಲಸ ಇರಬಹುದು, ಅದು ವೈಯಕ್ತಿಕ ಕೆಲಸ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಡ್ತಕ್ಕಂಥ ಕೆಲಸಗಳ ಕಾರ್ಯವೈಖರಿಯಲ್ಲಿ ಕೆಲವೊಂದು ದೂರುಗಳು ಸಹಿತ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಅವರು ಯಾವುದಾದ್ರೂ ಸಾರ್ವಜನಿಕರು ದೂರುಗಳನ್ನು ಸಲ್ಲಿಸಿದರೆ ನಾವೇ ಸ್ವತಃ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ನಾವು ಹಾಗೂ ಸಿಬ್ಬಂದಿ ಜೊತೆ ನಾನೇ ಗ್ರಾಮ ಪಂಚಾಯತಿಗೆ ಸ್ವತಃ ವಿಸಿಟ್ ಮಾಡಿ ಅಲ್ಲೇ ಕೂಡ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಾವು ಮೇ ತಿಂಗಳ ಮೊದಲನೇ ವಾರದಲ್ಲಿ 2025 ಈಗ 3 ತಿಂಗಳಾಗ್ತವೆ ನಾವು ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭಾರ ಇನ್ಚಾರ್ಜ್ ತೆಗೆದುಕೊಂಡು ಏನು ಮೇಲಾಧಿಕಾರಿಗಳಿಂದ ಬರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಕ್ಕಂಥ ಕೆಲವೊಂದು ದೂರುಗಳು ಸಹಿತಗೆ ಸಲ್ಲಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವುಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಗ್ರಾಮಕ್ಕೆ ಹೋಗಿ ಸಾರ್ವಜನಿಕರ ಜೊತೆ ನಾವು ಒಡನಾಟ ಮಾಡಿದರೆ ಅದು ಕೂಡ ಸುಮಾರು ಒಂದು 90% ಪ್ರಾಬ್ಲಮ್ ಸಾಲ್ವ್ ಆಗ್ತಕ್ಕಂಥ ನಂಬಿಕೆ ಇಟ್ಟುಕೊಂಡು ನಾನು ಸಿಬ್ಬಂದಿ ಜೊತೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಜೊತೆಗೆ ಅಲ್ಲೇ ಚುನಾಯಿತ ಪ್ರತಿನಿಧಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಸಹಿತಿಗೆ ಅಲ್ಲಿಗೆ ಭೇಟಿ ನೀಡಿ ಯಾವುದೂ ಕೂಡ ನಮ್ಮದು ಇಂಟೆನ್ಷನ್ ಸಾರ್ವಜನಿಕರು ಪದೇ ಪದೇ ತಾಲೂಕು ಪಂಚಾಯತಿಗೆ ಅಥವಾ ಗ್ರಾಮ ಪಂಚಾಯತಿ ಅಲೆಯೋದು ಬೇಡ, ಅವು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ 100ಕ್ಕೆ 100 ಆಗದೇ ಇದ್ದರೂ ಸಹಿತ ಸುಮಾರು ಒಂದು 95% ಆದರೂ ಬಗೆಹರಿಸ್ತಕ್ಕಂಥ ಕಾರ್ಯಕಲ್ಪನೆಯನ್ನು ಮಾಡ್ತಾ ಇದ್ದೇವೆ. ಸರಿ ಸರ್, ತಾವು ಬಂದಾಗಿಂದ ಚಾರ್ಜ್ ತಗೊಂಡಾಗಿಂದ ಪ್ರಭಾರವಾಗಿ ಇದ್ದಾಗಿಂದ ಮಾರ್ಚ್ ಮೇ ತಿಂಗಳಿಂದ ಬಂದಾಗಿಂದ ಇಲ್ಲಿವರೆಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಡೆವಲಪ್ಮೆಂಟ್ ರೂಪಾಂತರವನ್ನು ಮತ್ತು ನೀವು ಬಂದ ಮೇಲೆ ಸಕ್ಸಸ್ ಆಗಿರ್ತಕ್ಕಂಥ ರೂಪಾಂತರ ಮೇ ತಿಂಗಳಿಂದ ಈ ಕಡೆ ಬಂದ ಮೇಲೆ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಸುಮಾರು ನಾನು ತಾಲೂಕಿನ 21 ಗ್ರಾಮ ಪಂಚಾಯತಿಗಳಿಗೂ ಸಹಿತ ಭೇಟಿ ನೀಡಿದ್ದೇನೆ. ಸುಮಾರು ತೆರಿಗೆ ವಸೂಲಾತಿಯಲ್ಲಿ ಸವಣೂರು ತಾಲೂಕು ಫಸ್ಟ್ ನಾನು ಚಾರ್ಜ್ ತೆಗೆದುಕೊಂಡಾಗ ಸುಮಾರು ಒಂದು 6% ಇತ್ತು. ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಪಂಚಾಯತಿ ಅಭಿವೃದ್ಧಿಯಿಂದ ಹಿಡ್ಕೊಂಡು ಕೆಳಮಟ್ಟಿರ್ತಕ್ಕಂಥ ಸ್ವೀಪರು ವಾಟರ್ ಮನ್ಗಳಂತ ಅವರ ಸಹಕಾರದೊಂದಿಗೆ ಸುಮಾರು ಇವತ್ತೊಂದು 22%ವರೆಗೂ ಕೂಡ ನಾವು ತೆರಿಗೆ ವಸೂಲಾತಿಯನ್ನು ಮಾಡಿದ್ದೇವೆ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರ ಸಹಕಾರ ಮೇನು. ಅದೇ ತೆರನಾಗಿ ತೆರಿಗೆ ವಸೂಲಾತಿಯಲ್ಲಿಯೂ ಸಹಿತ ನಾನು ಸುಮಾರು ಬೆಳಗ್ಗೆ 7:30ರಿಂದ 10:30 ಮಟ್ಟ ಸ್ಪಾಟ್ ವಿಸಿಟ್ ಮಾಡ್ತಕ್ಕಂಥ ಅನಿರೀಕ್ಷಿತವಾಗಿ ಭೇಟಿ ನೀಡಿದರೆ ಅನುಕೂಲ ಆಗ್ತದೆ ಎಂಬ ಅನಿರೀಕ್ಷಿತ ಭೇಟಿಯನ್ನು ನೀಡಿದ್ದೇನೆ. ಹಾಗೂ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ. ಸ್ವಚ್ಛತೆ ಬಗ್ಗೆ ಮೊದಲು ನನಗೆ ಆದ್ಯತೆ, ಕುಡಿಯುವ ನೀರಿನ ತೊಟ್ಟಿ ಇರ್ಬೋದು, ಸಾರ್ವಜನಿಕ ಓವರ್ ಹೆಡ್ ಟ್ಯಾಂಕು, ಮಿನಿ ವಾಟರ್ ಸಪ್ಲೈ ಟ್ಯಾಂಕ್ಗಳಿಗೆ ನಾವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವಾಟರ್ ಮನ್ಗಳನ್ನು ಕರೆಸಿ ನಾನು ಸಭೆ ಮಾಡಿದಾಗ ಕೆಲವೊಂದು ಕಡೆ ಅದು ಲೋಕಲ್ಲಾಗಿ ರೂಢಿ ಆಗಿರ್ತಕ್ಕಂಥದ್ದು ಸ್ವಚ್ಛತೆ ಬಗ್ಗೆ ಗಮನ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ನಾನೇ ಸ್ವತಃ ಬೆಳಗ್ಗೆ ಫೀಲ್ಡ್ಗಳಿದು ಕೆಲವೊಂದು ಗ್ರಾಮ ಪಂಚಾಯತಿ ವಾಟರ್ ಮನ್ಗಳಿಗೆ ಸ್ವೀಪರ್ಸ್ಗಳಿಗೆ ಮೋಟಿವೇಶನ್ ಮಾಡಿ ಆ ಗ್ರಾಮದಲ್ಲಿರ್ತಕ್ಕಂಥ ನೀರಿನ ತೊಟ್ಟಿ ಓವರ್ ಹೆಡ್ ಟ್ಯಾಂಕ್ನಲ್ಲಿರ್ತಕ್ಕಂಥ ಏನಾದರೂ ಕೊಳಚೆ ಇತ್ತಂದ್ರೆ ಸಹಿತಿಗೆ ಅದು ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತೈತೆ ಪಬ್ಲಿಕ್ಕಿಗೆ, ಅದರಿಂದ ರೋಗ ರುಜಿನಗಳಾಗ್ತಾವಂಥ ಒಂದು ಮೋಟಿವೇಶನ್ ಮಾಡಿ ಅವ್ರಿಗೂ ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿ ನಾನು ಸುಮಾರು ಒಂದು 20ರಿಂದ 25 ಹಳ್ಳಿ ವಿಸಿಟ್ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ಸುಮಾರು ತಾಲೂಕಿನಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ಆಲ್ಮೋಸ್ಟ್ 95% ಕ್ಲೀನ್ ಮಾಡಿದ್ದೇವೆ. ಇನ್ನೂ ಸ್ವಲ್ಪ ಬಾಕಿ ಇರಬಹುದು, ಅದು ನನ್ನ ಕೆಲಸದ ಒತ್ತಡದಲ್ಲಿ ಫೀಲ್ಡ್ ವಿಸಿಟ್ ಮಾಡೋಕ್ಕಾಗಿಲ್ಲ, ಅದನ್ನು ಕೂಡ ಮಾಡಿ ಬಗೆಹರಿಸ್ತಾ ಇದ್ದೇನೆ. ನೆಕ್ಸ್ಟ್ ನಮ್ಮ ಗ್ರಾಮ ಪಂಚಾಯತಿ ತಾಲೂಕು ಕೆಳಮಟ್ಟದಲ್ಲಿ ವಾಟರ್ ಮನ್ ಮತ್ತು ಸ್ವೀಪರ್ಗಳಿಗೆ ಕೂಡ ನಾವು ಅವರಿಂದ ಕೆಲಸವನ್ನು ತೆಗೆದುಕೊಳ್ತಂಥ ಇದರಲ್ಲಿ ಅವರ ಆರೋಗ್ಯ ಕಡೆ ಕೂಡ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ತಾಲೂಕಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಬೇರೆ NGO ಜೊತೆಗೆ ಟೈಅಪ್ ಮಾಡಿಕೊಂಡು ತಾಲೂಕಿನ 117 ವಾಟರ್ ಮನ್ ಮತ್ತು ಸ್ವೀಪರ್ಗಳಿಗೆ ಲಾಸ್ಟ್ ವೀಕ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಹಾವೇರಿ ಮತ್ತು ಉಪ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಭೆ ಫಂಕ್ಷನ್ ಮಾಡಿ 117 ವಾಟರ್ ಮನ್ ಸ್ವೀಪರ್ಗಳಿಗೆ ಹೆಪಟೈಟಿಸ್ ಬಿ ಅಂತ ಒಂದು ಚುಚ್ಚುಮದ್ದನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹಿತ ಯಶಸ್ವಿಗೊಳಿಸಿದ್ವಿ ಅಂತ ಹೇಳ್ತಾ ಇದ್ದೇನೆ. ಸರಿ ಸರ್, ಮೂಲಭೂತ ಸೌಕರ್ಯ ಬಂದ ತಕ್ಷಣ ಮೊದಲಿಗೆ ಬರುವುದು ಕುಡಿಯುವ ನೀರಿನ JJM ಜಲಜೀವನ ಮಿಷನ್ ಅಂದರೆ ಹರ್ ಘರ್ ಘರ್ ಜಲ್ ಅನ್ನುವಂಥ ಈ ಪ್ರಾಜೆಕ್ಟನ್ನು ಯಾವ್ಯಾವ ಪಂಚಾಯತಿಯಲ್ಲಿ ಅನ್ಕಂಪ್ಲೀಟ್ ಆಗಿ ವರ್ಕ್ ನಡೀತಾ ಇದೆ, ವರ್ಕ್ ಕಂಪ್ಲೀಟ್ ಆಗಿದೆ
ಮತ್ತು ಅದರಲ್ಲಿ ನೀರನ್ನು ಸರಬಳಕೆ ಆಗುವಂತ ಕೆಲಸ ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೂರ್ಣವಾಗಿದೆ ಸರ್? ಫಸ್ಟ್ ಫೇಸು ಮತ್ತು ಸೆಕೆಂಡ್ ಫೇಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ JJMಗೆ ಫಸ್ಟ್ ಫೇಸ್ನಲ್ಲಿರ್ತಕ್ಕಂಥ ಸುಮಾರು ಒಂದು ಪಂಚಾಯತಿ ಗ್ರಾಮಗಳಲ್ಲಿ ನಮ್ಮ ಸವಣೂರು ತಾಲೂಕಿಗೆ 21 ಗ್ರಾಮ ಪಂಚಾಯತಿಗಳು ಬರ್ತದವು. ಎಲ್ಲ ಫಸ್ಟ್ ಫೇಸ್ ಸೆಕೆಂಡ್ ಫೇಸು ಸಹಿತ ಕಂಪ್ಲೀಟ್ ಆಗಿದ್ದಾವೆ. ಅದರಲ್ಲಿ ಕೆಲವೊಂದು ಈಗಾಗಲೇ ಇಂಪ್ಲಿಮೆಂಟ್ ಆಗಿರ್ತಕ್ಕಂತಹ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ದೂರುಗಳು ಅಂದರೆ ಓವರ ಟ್ಯಾಂಕ್ ಮೂಲಕ ಅದು ಅಪ್ನಲ್ಲಿದೆ, ಆ ಊರು ಪೈಪ್ಲೈನ್ಗೆ ಕೆಲವೊಂದು ಏರಿಯಾಗಳಲ್ಲಿ ನೀರು ವಾರ್ಡ್ಗಳಲ್ಲಿ ಬರ್ತಾ ಇಲ್ಲ ಅಂತ ಒಂದು ಸ್ವಲ್ಪ ದೂರುಗಳು ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಹಿತ ಅದನ್ನು ಡೈರೆಕ್ಷನ್ ಬಂದಿದೆ. ನಾವು AW ವಾಟರ್ ಸಪ್ಲೈ ಮತ್ತು ನಾವು ಕೂಡ ಸ್ವತಃ ವಿಸಿಟ್ ಮಾಡಿ ಕೆಲವೊಂದು ತಾಲೂಕಿನಲ್ಲಿ ಒಂದು 2ರಿಂದ 3 ಗ್ರಾಮಗಳಲ್ಲಿ JJMದ ಸಮಸ್ಯೆ ಇದೆ. ಅಂದರೆ ಅಲ್ಲಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಸಮಸ್ಯೆನೋ ಅಥವಾ ಆ ಜಾಗದ ತೆಗ್ಗು ಮತ್ತು ಉಬ್ಬುಗಳಲ್ಲಿ ಪ್ರದೇಶ ಪೈಪ್ಲೈನ್ ಹಾಕ್ತಕ್ಕಂಥ ಏನು ಸಮಸ್ಯೆ ಇಲ್ಲ, ಅವನ್ನ ನೋಡಿ ಒಂದು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೇವೆ. ಸರಿ ಸರ್, ಈ ವಸತಿ ಅಂದರೆ ಮನೆ ಇಲ್ದಂಥವರಿಗೆ ಫ್ಲಡ್ ಸಂದರ್ಭದಲ್ಲಿ ಬಂದಿರತಕ್ಕಂಥ 5 ಲಕ್ಷದ ಮನೆಗಳನ್ನು ಬಂದಿದ್ದು, ಆದರೆ ಈ ಸಂದರ್ಭದಲ್ಲಿ ಜನರಿಗೆ ಅದೇ ಆಸೆ ಇರುತ್ತೆ, 5 ಲಕ್ಷದ ಮನೆ ನಮಗೂ ಬರಲಿ ಅಂತೇಳಿ. ಅಂಥ ಮನೆಗಳು ಬಂದಂಥವ್ರಿಗೆ ಪಂಚಾಯತಿಗೆ ಮನವಿ ಬಂದಿರೋದಾಗಿರಲಿ ಅಥವಾ ನೀವು ಕೆಲವೊಂದಿಷ್ಟು ಗ್ರಾಮ ಸಭೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರಲಿ ಅಥವಾ ನೇರವಾಗಿ ತಾಲೂಕು ಪಂಚಾಯತಿಗೆ ಬಂದಿರತಕ್ಕಂಥ ಮನವಿಗಳನ್ನಾಗಿರಲಿ, ವಸತಿ ಬಗ್ಗೆ ಎಷ್ಟು ಮನವಿಗಳನ್ನು ಬಂದಿದ್ದಾರೆ? ಈಗ ತಮ್ಮ ಸುದ್ದಿ ಮಾಧ್ಯಮದವರಿಗೆ ನಮಗಂತೂ ಮೊದಲ ತಮಗೆ ಈ ವಿಷಯ ತಿಳಿದಿದೆ. ಅಂದರೆ ಸರ್ಕಾರ ಈ 5 ಲಕ್ಷ ರೂಪಾಯಿ ಮನೆಗಳನ್ನು ಮೊದಲ ಏನು ಕೊಡ್ತಾ ಇರ್ತಕ್ಕಂಥದ್ದಿತ್ತು, ಈಗ ನೆಕ್ಸ್ಟು ಅವುಗಳಿಗೆ ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಪ್ರಕ್ರಿಯೆಯು ಸಹಿತ ಸರ್ಕಾರದ ಹಿಂದೆ ಆಗಿರ್ತಕ್ಕಂಥ ಪ್ರಕ್ರಿಯೆ ನಡೆದಿರ್ಬೋದು. ನೆಕ್ಸ್ಟ್ ಈಗ 5 ಲಕ್ಷ ರೂಪಾಯಿ ಫ್ಲಡ್ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಯಾವುದೂ ಕೂಡ ಮನೆಗಳು ಬಂದವು, ಮನವಿಗಳು ಸಹಿತ ಸ್ಟಾರ್ಟಿಂಗ್ ಬಂದಿರ್ಬೋದು. ಇತ್ತೀಚೆಗೆ ನಾವು ಚಾರ್ಜ್ ತಗೊಂಡ ಮೇಲೆ 5 ಲಕ್ಷ ರೂಪಾಯಿದ್ದು ಮನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೂ ಕೂಡ ಮನವಿ ಬಂದಿಲ್ಲ. ಸರಿ ಸರ್, ನೀವು ಕೂಡ ಪಕ್ಷದ ಈ ರಾಜ್ಯ ಸರ್ಕಾರದ 5 ಗ್ಯಾರಂಟಿಯಲ್ಲಿ ಕೂಡ ತಾವೊಬ್ಬರು ಕೂಡ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದೀರಿ. ಈ ಗ್ಯಾರಂಟಿ ಮೀಟಿಂಗ್ ಸಂದರ್ಭದಲ್ಲಿ ಗ್ಯಾರಂಟಿ ಅಧ್ಯಕ್ಷರಾಗಿರಲಿ ಶಾಸಕರಾಗಿರಲಿ ಈ ಕುಡಿತಕ್ಕಂಥ ಸಂದರ್ಭದಲ್ಲಿ ಗ್ಯಾರಂಟಿ ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ನೀವು ಇಲ್ಲಿನ ಚುನಾವಣಾ ಪ್ರತಿನಿಧಿಯವರ ಮುಂದೆ ಯಾವ ರೀತಿ ತಾವು ಡೆವಲಪ್ಮೆಂಟ್ ಧ್ವನಿಗಳನ್ನು ಗ್ಯಾರಂಟಿ ತಾವು ಏನು ಕೇಳಿದರೆ, ಗ್ಯಾರಂಟಿ ಸಭೆಗಳಿಗೆ ಸಂಬಂಧಪಟ್ಟಂಥ ಸರ್ಕಾರದ ಮಾರ್ಗಸೂಚಿ 15 ದಿವಸಕ್ಕೊಮ್ಮೆ ಮತ್ತು ಪ್ರತಿ ತಿಂಗಳು ನಾವು ಏನು ಗ್ಯಾರಂಟಿ ಅಧ್ಯಕ್ಷರು ಮತ್ತು ನಮ್ಮ ಸವಣೂರು ತಾಲೂಕಿಗೆ ಸಂಬಂಧಪಟ್ಟತಕ್ಕಂತಹ 15 ಜನ ಕಮಿಟಿ ಏನಿದೆ ಮತ್ತು 5 ಇಲಾಖೆಗಳೊಂದಿಗೆ ಪ್ರತಿ ತಿಂಗಳು ನಾವು ಸಹಿತಿಗೆ ಸಭೆಯನ್ನು ಮಾಡ್ತಾ ಇದ್ದೇವೆ. ಈ ಸಭೆಯಲ್ಲಿ ಮಾಡ್ತಕ್ಕಂಥ ಗ್ಯಾರಂಟಿ ವಿಷಯಗಳಿಗೆ ಹೊರತುಪಡಿಸುವ ಸಹಿತ ಆ ಇಲಾಖೆಯಿಂದ ಏನು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಏನಾದರೂ ಸಮಸ್ಯೆಗಳು ಬಂದರೆ ಸಾರ್ವಜನಿಕ ದೂರುಗಳು ಸಹಿತ ಬರ್ತಾ ಇದ್ದಾವೆ. ಅವುಗಳನ್ನು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಅಲ್ಲಿ ಸಭೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಸಹಿತ ಅವು ಏನು ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅವುಗಳಿಗೆ ಪರಿಹರಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರಿ ಸರ್, ನಿಮ್ಮ ನೇತೃತ್ವದಲ್ಲಿ ನೀವು ಸವಣೂರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವವರಿಗೆ ಅಂದರೆ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗಿ ಹೋಗುವವರಿಗೆ ಇಲ್ಲಿ ಇದ್ದಿದ್ದವರಿಗೆ ಯಾವ ವಿಶೇಷತೆ ಡೆವಲಪ್ಮೆಂಟ್ ಅನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕಂತ ಕನಸ್ಕೊಂತ ಇದೆ? ನಿಮಗೆ ಈಗಾಗಲೇ ನಾನು ಮೊದಲಿಗೆ ಹೇಳಿದಾಗೆ ಸ್ವಚ್ಛತೆ ಆದ್ಯತೆ ಅಂದರೆ ಕುಡಿಯೋ ನೀರಿನ ಸ್ವಚ್ಛತೆ ಬಗ್ಗೆ. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸು ನಮ್ಮದು ಶಾಲೆ ಮತ್ತು ಅಂಗನವಾಡಿಗಳಿಗೆ ಹೆಚ್ಚಿನ ಸ್ವಚ್ಛತೆ ಆಗಬೇಕು. ಅಲ್ಲಿ ಯಾವುದೂ ಕೂಡ ಅಸ್ವಚ್ಛತೆಯಿಂದ ಕೂಡಿರಬಾರ್ದಂಥ ಒಂದು ಉದ್ದೇಶದಿಂದ ಈಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಆ ಕೆಲಸದಲ್ಲಿ ಹಿಂದೇಟು ಹಾಕ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಮಳೆಗಾಲ ಇರೋದ್ರಿಂದ ಅಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ನಮ್ಮ ಸಿಬ್ಬಂದಿಗಳಲ್ಲ. ಈ ಸವಣೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಹಾಗೂ ಅಂಗನವಾಡಿ ಕೇಂದ್ರ ಮತ್ತು ಪ್ರೌಢಶಾಲೆಗಳು ಏನು ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಆರೋಗ್ಯ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಬರ್ತಕ್ಕಂಥ ಏನು ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳದು ಅವುಗಳಲ್ಲಿ ಸುಮಾರು ನಮ್ಮ ಸಿಬ್ಬಂದಿಗಳ ಜೊತೆ ಹಾಗೂ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಮಹಿಳಾ ಸಂಘಗಳ ಜೊತೆ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತೇವೆ. ಈ ಮಳೆಗಾಲ ಮುಗಿದ್ಮೇಲೆ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, ತಮ್ಮ ತಾಲೂಕು ಪಂಚಾಯತಿ ಬೌಡಿ ಕಮಿಟಿಯನ್ನು ಡಿಸರ್ವ್ ಆಗಿ 4ರಿಂದ 5 ವರ್ಷಕ್ಕೆ ಹತ್ತತ್ರ ಬರ್ತಾ ಇದೆ. ಆದರೆ ಎಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯಿತು, ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಯಿತು ಅಥವಾ ಜಡಪಿ ಕ್ಷೇತ್ರದಲ್ಲಿ ಆಯಿತು, ಎಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇದೆ. ಅಲ್ಲಿಂದ ಬರುವಂಥ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಜನಸಾಮಾನ್ಯರದ್ದು ಮಾಜಿ ಇದ್ದಂಥವರು ಕೂಡ ನಿಮ್ಮ ಹತ್ರ ಬರ್ತಾರೆ, ಬಂದು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್? ಬೌಡಿ ಇಲ್ಲಂದ್ರೂ ಕೂಡ, ಚುನಾವಣಾ ಪ್ರತಿನಿಧಿ ಬೌಡಿ ಇಲ್ಲಂದ್ರೂ ಕೂಡ
ಚುನಾಯಿತ ಪ್ರತಿನಿಧಿಗಳ ತಾಲೂಕು ಪಂಚಾಯಿತಿ ಕಮಿಟಿ ಇಲ್ಲ ಅಂದರೂ ಸಹಿತ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಯಾವುದೂ ಕೂಡ ಕಡಿಮೆ ಆಗಿಲ್ಲ. ಸರ್ಕಾರದಿಂದ ಏನು ತಾಲೂಕು ಪಂಚಾಯತಿಗೆ ಅನುದಾನ ಪ್ರತಿ ವರ್ಷ ಬರ್ತಾಯಿತ್ತು ಅದೇ ನಿಟ್ಟಿನಲ್ಲಿ ಬರ್ತಾಯಿದೆ. ಸರ್ಕಾರ ಬಂದ ಮೇಲೆ ಒಂದೊಂದು ವಲಯಕ್ಕೂ ಕೂಡ ಶಿಕ್ಷಣ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟು, ಗ್ರಂಥಾಲಯ, ವಿಕಲಚೇತನಕ್ಕೆ ಸಂಬಂಧಪಟ್ಟತಕ್ಕಂಥ ಏನು ಅನುದಾನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆ ಕ್ರಿಯಾ ಯೋಜನೆಯನ್ನು ರೂಪಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತಾವು ಕೇಳಿದಂಗೆ ಹಿಂದಿನ ಮಾಜಿ ಸದಸ್ಯರು ಕೂಡ ಅದರಲ್ಲಿ ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸ್ತಾರೆ. ಯಾವ ಥರ ಹ್ಯಾಂಡಲ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಂದ್ರೆ, ಕೆಲವೊಂದು ಕಾಮಗಾರಿಗಳನ್ನು ನಾವು ಗ್ರಾಮ ಪಂಚಾಯತಿಯಿಂದ ಅಥವಾ ಸಂಬಂಧಪಟ್ಟತಕ್ಕಂಥ ಶಿಕ್ಷಣ ಇಲಾಖೆ, CDPO ಇಲಾಖೆ, ಗ್ರಂಥಾಲಯದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಾವು ತೆಗೆದುಕೊಂಡಾಗ ಯಾವ ಇಲಾಖೆ ಅಧಿಕಾರಿಗಳು ಆ ಕಾಮಗಾರಿಗಳನ್ನು ಕೊಡ್ತಾಯಿದ್ದಾರೆ, ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟತಕ್ಕಂತಹ ಸ್ಪಾಟ್ ವಿಸಿಟ್ AWE ಮತ್ತು ನಾವು ಕೂಡ ಸ್ವತಃ ಮಾಡಿ ಅಲ್ಲಿ ಏನು ಮೂಲಭೂತ ಸೌಕರ್ಯ SSCL ಅಗದಿ ತುರ್ತಾಗಿ ಏನಾದರೂ ಮಕ್ಕಳಿಗೆ ಅಲ್ಲಿ ಸೋರ್ತಾ ಇದ್ದರೆ ಆ ಬಿಲ್ಡಿಂಗ್ ರಿಪೇರಿ ಮಾಡ್ತಕ್ಕಂಥ ಪ್ರಕ್ರಿಯೆ, SNCL ಏನು ವರ್ಕ್ ಇದೆ ಅದನ್ನು ಹಾಕಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೇವೆ. ಸರಿ ಸರ್, ನನ್ನ ಕೊನೆ ಪ್ರಶ್ನೆ CO ಅವರ ಮೇಲೆ. ಜಿಲ್ಲಾ ಪಂಚಾಯತಿ CO ಅವರ ಸಭೆಗೆ ಹೋಗುವುದಾಗಿರಲಿ ಅಥವಾ ಆನ್ಲೈನ್ ಮುಖಾಂತರ ನಿಮ್ಮ ಸಭೆ ಆಗಿರಲಿ, ಅಂದರೆ ನಿಮ್ಮ ಮೀಟಿಂಗ್ಗಳನ್ನಾಗಿರಲಿ, ಇದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ 21 ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಯಾವುದಾದ್ರೂ ವಿಶೇಷವಾಗಿ ಡೆವಲಪ್ಮೆಂಟ್ ಬೇಡಿಕೆಗಳನ್ನು ಇಡುವಂಥ ಪ್ರಯತ್ನ ನೀವು ಮಾಡಿದ್ರೆ ಸರ್? ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈಗಿರ್ತಕ್ಕಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಪ್ರತಿ ವಾರ ಒಂದೊಂದು ಏನು ಸರ್ಕಾರ ನಮ್ಮ ಏನು RDPR ಇಲಾಖೆಯಿಂದ ಒಂದೊಂದು ಯೋಜನೆಗಳನ್ನು ಏನಿದ್ದಾವೆ ಪ್ರತಿ ವಾರ ಸಹಿತ ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ ಆ ಯೋಜನೆಗಳಿಗೆ ಸಂಬಂಧಪಡ್ತಕ್ಕಂಥ ಪ್ರೋಗ್ರೆಸಿವ್ ರಿವ್ಯೂವನ್ನು ಮಾಡ್ತಾಯಿದ್ದಾರೆ. ಕೆಳ ಹಂತದ ಸಿಬ್ಬಂದಿಯಿಂದ ಹಿಡಿದು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ವಾಟರ್ಮನ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ತಾಲೂಕು ಪಂಚಾಯತಿಯಲ್ಲಿ EO, AD, ADPR ಸಿಬ್ಬಂದಿ ವರ್ಗದವ್ರ ಜೊತೆ ಎಲ್ಲರ ಜೊತೆ ಪ್ರತಿ ವಾರ ಒಂದೊಂದು ವಿಷಯಕ್ಕೆ ಟಾಸ್ಕನ್ನು ಕೊಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಹಿಂದುಳಿರ್ತಕ್ಕಂತಹ ಕೆಲವೊಂದು ಯೋಜನೆಗಳ ಸಹಿತ ನಾವು ಪ್ರಗತಿಯನ್ನು ಸಾಧಿಸ್ತೇವೆ ಅಂತ ಹೇಳ್ಬೋದು. ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಬಿಡುವಾದಂಥ ಸಮಯದಲ್ಲಿ ಕೂಡ ಪಂಚಾಯತಿಗೆ ವಿಸಿಟ್ ಮಾಡುವಂಥ ಸಮಯದಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ